ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ಬ್ಲಾಗ್ ಬಂದು ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಏನಾದರೂ ಸ್ವೀಟ್ ಥರದ್ದು ಏನಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಕಸ್ಟರ್ಡ್ ಮಾಡ್ತಾ ಇರೋದು ಇವತ್ತು ಮನೆಯಲ್ಲಿ. ನಾವು ಯಾವಾಗಲೂ ಮಾಡ್ಕೊತಾ ಇರ್ತೀವಿ. ಹಣ್ಣೆಲ್ಲ ಹಾಗೆ ತಿನ್ನೋಕ್ಕೆ ಒಂದು ಸ್ವಲ್ಪ ತಿನ್ನೋಕೆ ಹಂಗೆ ಆಗಲ್ಲ ಅಲ್ವಾ, ಅಂಥವರೆಲ್ಲ ಕಸ್ಟರ್ಡ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಏನೇನು ಐಟಮ್ ಬೇಕು ಅಂತ ಎಲ್ಲ ತೊಗೊಬರಕ್ಕೆ ಹೋಗಬೇಕು. ಹಣ್ಣೆಲ್ಲ ತೊಗೊಂಡು ಬಂದು ಅದು ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಇವತ್ತು ಮನೆಗೆ ರಂಗೋಲಿ ಬಿಡ್ತಾಯಿದ್ವಿ ಹೊಸ್ಲು ಮೇಲೆ. ರಂಗೋಲಿ ಹಿಟ್ಟಲ್ಲಿ ಹಾಕಿದ್ರೆ ಗಾಳಿಗೆ ಮನೆ ಒಳಗೆಲ್ಲ ಬರುತ್ತೆ. ತುಂಬ ಜಾಗ ಇಲ್ಲ ಮನೆ ಮುಂದೆ, ಹಾಗಾಗಿ ಪೈಂಟಲ್ಲಿ ಹೊಸ್ಲು ಮೇಲೆ ರಂಗೋಲಿ ಬಿಡೋಣ ಅಂದ್ಕೊಂಡು ದಿನ ಹಂಗೆ ಸ್ವಲ್ಪ ಬೆಳಗ್ಗೆನೇ ಎದ್ದು ಮಾಡ್ತಾ ಕೂತ್ಕೊಂಡಿದ್ವಿ. ರಂಗೋಲಿ ಬಿಡೋದು ನಮ್ಮ ಅಕ್ಕ ಬಿಡಿಸ್ತಾ ಇದ್ದಾಳೆ ರಂಗೋಲಿನ. ಹಂಗೆ ಒಂದು ಸ್ವಲ್ಪ ಬಿಸಿಲು ಸ್ವಲ್ಪ ಕಮ್ಮಿ ಆದಮೇಲೆ ಒಂಚೂರು ಆಚೆ ಕಡೆ ಹೋಗಿ ಎಲ್ಲ ತೊಗೊಬರೋಣ ಅಂತ ಅಂದ್ಕೊಂಡು ಮಾಡ್ತೀನಿ. ಹೇಗೆ ಬರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ. ಸಣ್ಣಕ್ಕೆ ಹಾಗೆ ಹೊಸ್ಲು ಮೇಲೆ ಡಿಸೈನ್ ಬಿಡೋಣ ಅಂತ ಬಿಡಿಸ್ತಾ ಇದ್ವಿ. ಅರ್ಶಿನ ಕುಂಕುಮ ಹಚ್ಬೋದು. ಈ ಹೊಸ್ಲು ಮೇಲೆ ಬಿಡಿಸಿದ್ದು ಧೂಳೆಲ್ಲ ಒಳಗೆ ಬರುತ್ತೆ, ಹಾಗಾಗಿ ಹಾಗೆ ರಂಗೋಲಿ ಬಿಟ್ಟು ಆಚೆಗಡೆ ಬಂದ್ವಿ. ನಾವು ಸ್ವಲ್ಪ ಐಟಮ್ ತೊಗೋಬೇಕಿತ್ತು ಕಸ್ಟರ್ಡ್ ಮಾಡೋದಕ್ಕೆ. ಹಣ್ಣೆಲ್ಲ ತೊಗೊಂಡು ಹೋಗೋಣ ಅಂತ ಆಚೆ ಬಂದಿದ್ವಿ. ಕಸ್ಟರ್ಡ್ ಪೌಡ್ರೆಲ್ಲ ಬೇಕಾಗಿತ್ತು. ಹಾಗೆ ಹಣ್ಣೆಲ್ಲ ತೊಗೊಂಡು ಮನೆಗೆ ಹೋಗಿ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಹಾಲು ಸಕ್ಕರೆ ಹಾಕಿ ಕಾಯಿಸಿಟ್ಕೊಂಡಿದ್ದೀವಿ. ಇದು ಕಸ್ಟರ್ಡ್ ಪೌಡಿಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು 3-4 ಸ್ಪೂನಾ. ಚೂರು ಗಂಟಿಲ್ಲೇ ನೀಟಾಗಿ ಕಲಿಸ್ಕೋಬೇಕು ಅದನ್ನು. ಹಾಲಿಗೆ ಚೆನ್ನಾಗಿ ಕಾದಿದೆ. ಹಾಲು ನೀಟಾಗಿ ಉಕ್ಕಿದ್ಮೇಲೆ ಸಣ್ಣಕ್ಕೆ ಮಾಡಿಕೊಂಡು ಕಸ್ಟರ್ಡ್ ಪೌಡ್ರಿಗೆ ಒಂದು ಸ್ವಲ್ಪ ಹಾಲು ಹಾಕಿ ಕಲಸಿಟ್ಕೊಂಡಿದ್ವಲ್ಲ ಗಂಟಿಲ್ಲದೆ, ಅದನ್ನು ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ, ಗೊತ್ತಾಗುತ್ತೆ ಹಾಲು ಕಮ್ಮಿ ಆಗ್ತಾ ಹೋಗ್ತದೆ. ಆವಾಗ ಹಾಲು ಗಟ್ಟಿಯಾಗಿರುತ್ತೆ, ಆವಾಗ ಆಫ್ ಮಾಡ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಸಣ್ಣಕ್ಕಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆ ಥರ ಬಾದಾಮ್ ಹಾಲು ಥರ ಆಗುತ್ತೆ, ಆ ಥರ ಆಗೋ ತನಕ ಫುಲ್ ಕುದಿಸ್ಬೇಕು. ನೀವು ನೋಡ್ಬೋದು ಹಾಲು ಕಲರ್ ಚೇಂಜ್ ಐತೆ, ಬಾದಾಮ್ ಹಾಲು ಥರ ಆಗಿದೆ. ಅದನ್ನು ಚೆನ್ನಾಗಿ ಕಾಯಿಸಿ ತಣ್ಣಗಾಗಿಬಿಟ್ಟಿದ್ದೀವಿ. ಅಷ್ಟರೊಳಗೆ ತಣ್ಣಗಾಗೋಷ್ಟರಲ್ಲಿ ಸ್ವಲ್ಪ ಹಣ್ಣೆಲ್ಲ ಹೆಚ್ಚಿಟ್ಕೊಳೋಣ ಅಂತ ಹೆಚ್ಚಿಟ್ಕೊತಾ ಇದ್ವಿ. ಬಾದಾಮಿ ಗೋಡಂಬಿ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಹಾಗೆ ಆ ಬಾಳೆಹಣ್ಣು, ಆ್ಯಪಲ್ಲು, ದಾಳಿಂಬೆ, ದ್ರಾಕ್ಷಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅಂಟಂತೀವಲ್ಲ ಅದನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೆ ನಾವು. ಅಂಟಂದರೆ ಈ ರೀತಿ ಇರುತ್ತೆ, ಕಲ್ಸಕ್ರೆ ಥರ. ನೀರಿಗೆ ಹಾಕಿ ನೆನೆಸಿಟ್ರೆ ಒಂಥರ ಮಂಜು ಥರ ಆಗಿರುತ್ತೆ. ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೀವಿ. ಈಗ ಹಾಲು ಕೂಡ ತಣ್ಣಗಾಗಿದೆ. ಈಗ ಹಣ್ಣೆಲ್ಲ ಅದಕ್ಕೆ ಹಾಕ್ಬಿಟ್ಟು ಅಂಟನ್ನು ಕೂಡ ಹಾಕಬೇಕು. ತಂಪು ಬಿಸಿಲಿಗೆ ತುಂಬ ಹೀಟಾದವರು ಅಂಟು ಯೂಸ್ ಮಾಡಿದ್ರೆ ತಂಪಾಗುತ್ತೆ, ಹಾಗಾಗಿ ನಾವು ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಗೆ ತಿನ್ನೋಕ್ಕಾಗಲ್ಲ. ಈ ಥರ ಜ್ಯೂಸ್ ಗೀಸಿಗೆ ಮತ್ತು ಈ ಥರ ಕಸ್ಟರ್ಡ್ ಎಲ್ಲ ಮಾಡ್ಕೊಂಡು ಅದಕ್ಕೆ ಹಾಡ್ಕೊಂಡು ತಿನ್ಬೋದು, ಏನಾಗಲ್ಲ, ಚೆನ್ನಾಗಿರುತ್ತೆ ಒಂಥರ. ಅದಕ್ಕೆ ಅದನ್ನು ಕೂಡ ನೆನೆಸಿಟ್ಟಿದ್ವಿ. ಹಾಗೆ ಕಾಮ ಕಸ್ತೂರಿನೂ ಕೂಡ ನೆನೆಸಿಟ್ಟಿದ್ವಿ ತಂಪಾಗಿರಲಿ ಅಂತ. ಅದನ್ನು ಕೂಡ ಒಂದು ಸ್ವಲ್ಪ 2-3 ಸ್ಪೂನ್ ನೆನೆಸಿಟ್ಟಿದ್ವಿ. ಈಗ ಹಾಲು ತಣ್ಣದಾಗಿದೆ, ಅದಕ್ಕೆ ಎಲ್ಲ ಹಣ್ಣುಗಳು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನೆಲ್ಲದೂ ಒಂದು 2 ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ. 1 ಲೀಟ್ರ್ ಹಾಲಿಗೆ 2 ಸೇಬು, 2 ದಾಳಿಂಬೆ, ಬಾಳೆಹಣ್ಣು ಮಾತ್ರ ಒಂದು 6-7 ಬಾಳೆಹಣ್ಣು, ಒಂದು ಗೊಂಚಲಷ್ಟು ದ್ರಾಕ್ಷಿ ಹಣ್ಣು ಕೂಡ ಹೆಚ್ಚಿಟ್ಕೊಂಡಿದ್ದೆ. ನಿಮಗೆ ಬಾದಾಮಿ ಗೋಡಂಬಿ ಜಾಸ್ತಿ ಬೇಕು ಅಂದರೆ ನಿಮ್ಗೆ ಹೆಂಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹೆಚ್ಚಿಟ್ಕೊಳ್ರಿ, ಸಣ್ಣದಾಗಿ ಒಂಥರ ಕಟ್ ಮಾಡಿ ಇಟ್ಕೊಳ್ಳಿ. ನಾವು ಎಷ್ಟು ಬೇಕು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ, ತುಂಬ ತಿನ್ನೋಕ್ಕಾಗಲ್ಲ ಅಂತ. ಈಗ ಅಂಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಒಂದು 5-6 ಕಾಳು ಹಾಕಿದ್ರೆ ಸಾಕು, ಒಂದು ಬಟ್ಲು ತುಂಬ ಆಗುತ್ತದು. ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಡಬೇಕು. ನಾವೊಂದು ಮಧ್ಯಾಹ್ನ 1-1:30-2 ಗಂಟೆ ಅಷ್ಟೊತ್ತಿಗೆ ಮಾಡ್ತಾಯಿದ್ದೀವಿ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ತಣ್ಣಗೆ ಚೆನ್ನಾಗಾಗಿರುತ್ತೆ ಅಂತ. ಹಾಗೆ ನೈಟು ಮನೇಲೆ ಗೋಲ್ಗಪ್ಪ ಮಾಡೋಣ, ಪಾನಿಪುರಿ ಅಥವಾ ಗೋಲ್ಗಪ್ಪ ಮಾಡೋಣ ಅಂತ ಹೇಳಿ ಬಟಾಣಿ ಕಾಳು ಕೂಡ ನೆನೆಗೆ ಹಾಕಿದ್ದೀವಿ. ಸಂಜೆ ಸ್ನ್ಯಾಕ್ಸಿಗೆ ಹಾಗೆ ಐಟಮ್ ಮಾಡ್ಕೊಳ್ಳೋಣ ಅಂತ. ಇದು ಕಸ್ಟರ್ಡಿಗೋಸ್ಕರ ಕಾಮ ಕಸ್ತೂರಿ ನೆನೆಗೆ ಹಾಕಿದ್ದೀವಿ. ಬೇಗ ನೆನೆಗೆ ಹಾಕಬೇಕಲ್ಲ, ಅದಕ್ಕೋಸ್ಕರ. ಹಾಗಾಗಿ ಕಸ್ಟರ್ಡ್ ಮಾಡಿ ಹೋಗಿ ಮಲ್ಕೊಬಿಟ್ವಿ ಊಟ ಮಾಡಿ.
ಹೇಗಾಗಿದೆ ಅಂತ ಇವಾಗ ನೋಡೋಣ ಅಂತ ಬಂದಿದ್ದೀನಿ. ಸಂಜೆ ಒಂದು 6-6:30 ಆಗಿದೆ. ಎಷ್ಟು ಚೆನ್ನಾಗಿ ಕೋಲ್ಡ್ ಆಗಿದೆ, ಫುಲ್ಲು ತಣ್ಣಗೆ. ಈ ಸೆಕೆಗೆ ತಣ್ಣಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಇನ್ನು ಅಮ್ಮ ಈ ಕೆಲಸದಿಂದ ಬರ್ತಾರೆ, ಅವರು ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಇವಾಗ ಕಾಮ್ ಕಸ್ತೂರಿನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಫ್ರಿಜ್ಜಲ್ಲಿ ಇಡಬೇಕಾದ್ರೆ ಮಿಕ್ಸ್ ಮಾಡಿದ್ದಿಲ್ಲ, ತಣ್ಣಗಾದ್ಮೇಲೆ ಆಮೇಲೆ ಕುಡಿಯಬೇಕಾರೆ ಇಲ್ಲ ತಿನ್ನಬೇಕಾರೆ ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಆಚೆಗಡೆನೇ ಎತ್ತಿಟ್ಟಿದ್ವಿ, ಮಿಕ್ಸ್ ಮಾಡಿದ್ದಿಲ್ಲ. ಇವಾಗ ಮಾಡ್ತಾಯಿದ್ದೀನಿ, ಮಾಡಿ ನೀಟಾಗಿ ಕಲಿಸ್ತಾ ಇದ್ದೀನಿ ತಿನ್ನೋಣ ಅಂತ. ಟೇಸ್ಟ್ ಹೇಗಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ. ಸಂಜೆ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ನಮ್ಮನೆ ಆಚೆಗಡೆ ಎಷ್ಟು ಚೆನ್ನಾಗಿ ಸೂರ್ಯ ಮುಳುಗೋದಾಗಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಆಚೆಗಡೆ ಕುತ್ಕೊಂಡೇ ಇರೋಣ ನೋಡಿಕೊಂಡು ಅಂತ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹಾಗೆ ಹೊರಗಡೆ ಕುತ್ಕೊಂಡು ತಿನ್ನೋಣ ಅಂತ ಬಂದು ಕುತ್ಕೊಂಡೆ. ಚೆನ್ನಾಗಾಗಿತ್ತು, ತುಂಬ ಸ್ವೀಟು ಅಲ್ಲ, ಈ ಕಡೆ ತುಂಬ ಸ್ವೀಟ್ ಕಮ್ಮಿ ಆಗಿತ್ತು ಅಂತಲೂ ಇದೆಲ್ಲ ಚೆನ್ನಾಗಿತ್ತು ತಿನ್ನೋದಕ್ಕೆ. ತಣ್ಣಗೆ ಸೆಕೆಗೂ ಅದಕ್ಕೂ ತಣ್ಣದು ಏನಾದ್ರು ಕುಡಿತಾ ಇರಬೇಕು, ತಿನ್ನಬೇಕು ಅಂತಲೇ ಅನಿಸ್ತಿರುತ್ತೆ. ಈ ಥರ ಮಾಡಿಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ, ತಂಪಾಗೂ ಇರುತ್ತೆ. ಈಗ ಅಂಟೆಲ್ಲ ಹಾಗೆ ತಿನ್ನೋಕ್ಕಾಗಲ್ಲ, ಈ ಥರ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ಗೀಸಿಗೆಲ್ಲ ಹಾಕೊಂಡು ತಿಂದರೆ ತಿನ್ಬೋದು. ಬಾಡಿನೂ ತಂಪಾಗುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ, ರೆಸಿಪಿ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ, ನೀವು ಮಾಡಿ ಟ್ರೈ ಮಾಡಿ. ಕುತ್ಕೊಂಡಿದ್ದೀನಿ, ಅಮ್ಮ ಇನ್ನೂ ನಿಜ ಚೆನ್ನಾಗೈತೆ ಹೇಳ್ಬೇಕು. ನೀನು ತಿನ್ನೆ, ಕಷ್ಟಪಟ್ಟು ಮಾಡೀವಿ. ವಿಡಿಯೋ ಹಾಗೆ ಮಾರನೇ ದಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಟಿಫನ್ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹ್ಯಾಪಿ ಹೋಳಿ. ನಾನು ನಿನ್ನೆ ವೀಡಿಯೋ ಎಂಡ್ ಮಾಡಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೋಳಿ ಇವೆಂಟಿಗೆ ಹೋಗ್ತಾಯಿದ್ದೀನಿ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮೂರಲ್ಲಿ ಹೇಗೆ ಹೋಳಿ ಮಾಡ್ತೀವಿ, ನಾನು ಫಸ್ಟ್ ಟೈಮ್ ಎಕ್ಸೈಟ್ ಆಗಿದ್ದೀನಿ ಹಿಂಗೆ ಐತೆ ಅಂತ. ಹೋಗಿ ನಿಮಗೂ ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ. ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಗಾಡಿಯಲ್ಲಿ ಹೋಗ್ತಾ ಇದ್ವಿ, ನಾನು, ನಮ್ಮ ಅಣ್ಣ, ನಮ್ಮ ಭಾವ, ನಮ್ಮ ಅಕ್ಕ, ನನ್ನ ಫ್ರೆಂಡ್ ಎಲ್ಲ. ಹಾಗೆ ಎಲ್ಲ ಹೋಳಿ ಆಡಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ಸುಸ್ತಾಗಿ ಮಜ್ಜಿಗೆ ಕುಡಿತಾ ಇದ್ದೀವಿ. ಹೊರಡಬೇಕು, ಎಲ್ಲರ ಹೋಗೋಣ, ಸ್ನಾನ ಗಿನ ಮಾಡ್ಕೊಂಡು ನೀರಲ್ಲಿ ಆಟ ಆಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತೀವಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಹಾಗೆ ಅಲ್ಲಿ ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಹಾಗೆ ಹತ್ರದಲ್ಲಿ ಗಾಜನೂರು ಬ್ಯಾಕ್ ವಾಟ್ರು ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ನೀರು ಪಾಸ್ ಆಗಿರ್ತದಲ್ಲ, ಆ ಥರ ಸಣ್ಣ ಹೊಳೆ ಥರ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ತುಂಬ ನೀರಿದ್ದಿಲ್ಲ, ಅದೇ ಆಟ ಆಡೋಷ್ಟು ನೀರಿತ್ತು. ಸಖತ್ತು ಬಿಸಿಲು ಬೇರೆ. ಓ ಇದರ್ ದೇಖ್ ಮಾ, ಇದರ್ ದೇಖೋ. ವಿಡಿಯೋ ಫೋಟೋ ಇಲ್ಲ, ಹಾಂ ವಿಡಿಯೋ ಜಸ್ಟ್ ಇವಾಗಷ್ಟೇ ಮನೆಗೆ ಬಂದು ಕೂತ್ಕೊಂಡಿದ್ದೀವಿ. ಫ್ರೆಶ್ ಅಪ್ ಆಗಬೇಕಿನ್ನು. ಫಸ್ಟ್ ಟೈಮ್ ನಾನು ಕೂಡ ಈ ಥರ ಹೋಳಿಗೆ ಹೋಗಿದ್ದು, ಮನೆ ಹತ್ರನೇ ಆಡ್ತಾ ಇದ್ದಿದ್ದು. ಸುಮಾರು ಒಂದು 2 ವರ್ಷದ ಆಡೇ ಇಲ್ಲ. ಫಸ್ಟ್ ಟೈಮ್ ಈಗ ಸಿಟಿ ಸೈಡ್ ಹೋಗಿ ಈ ಥರ ಈವೆಂಟಿಗೆ ಹೋಗಿದ್ದು ನಾನು ಫಸ್ಟ್ ಟೈಮು. ಸಕ್ಕತ್ತಾಗಿತ್ತು, ಸಖತ್ ಖುಷಿ ಆಯಿತು. ನಮ್ಮೊಂದು ಆಸೆ ಇತ್ತು ಈ ಥರ ಹೋಗ್ಬೇಕಿತ್ತು ಅಂತ, ಅದಕ್ಕೆ ಹೋಗಿದ್ವಿ. ಎಲ್ಲರೂ ಹೆಂಗಿದ್ರು ಎಲ್ಲ ಫ್ರೀ ಇದ್ದರು ಅಂತ ಹೋಗಿದ್ವಿ. ಚೆನ್ನಾಗಿತ್ತು. ಹೇಗಿತ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ. ಈಗ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನಾದ್ರು ತಿಂದು ರೆಸ್ಟ್ ಮಾಡಬೇಕು. ಮೈಯೆಲ್ಲ ಒಂಥರ ಗಲೀಜಾಗಿ ಹಸಿ ಆದಂಗಾಗಿತ್ತು. ಫಸ್ಟು ಫ್ರೆಶ್ ಅಪ್ ಆಗಬೇಕು. ಈಗಷ್ಟೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ, ಫ್ರೆಶ್ ಅಪ್ ಆಗಿದ್ದೀವಿ.
ಸ್ವಲ್ಪ ರೆಸ್ಟ್ ಮಾಡಬೇಕು, ಫಸ್ಟ್ ಊಟ ಮಾಡಬೇಕು, ತುಂಬಾ ಹಸುವಾಗೋಗಿದೆ ಕುಂಡು ಮಾಡಿ. ಆದಷ್ಟು ಅಲ್ಲಿ ವೀಡಿಯೋ ಕೂಡ ಮಾಡಿದ್ದೀನಿ. ಮೊಬೈಲು ನೀರಿಗೆ ಹಾಳಾಗುತ್ತೆ ಅಂತ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ. ಹಾಗೆ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಅವಾಗ ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಬಾಯ್.